ಈ ಥರ ಊಟದ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಆದರೆ ಜನಗಳು ಪ್ರತಿ ವಿಶ್ವವಿಟ್ಟು ಎಲ್ಲರೂ ಹುಡ್ಕೊಬರ್ತಾರೆ. ಬಡವರು ಬರ್ತಾರೆ, ಚೆನ್ನಾಗಿರೋರು ಬರ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಅವರ ಅನುಗುಣವಾಗಿ ಅವ್ರ ಕೈಯಲ್ಲಿ ಏನಾಗುತ್ತೋ ಆ ಧರ್ಮ ಮಾಡ್ತಾ ಇದ್ದಾರೆ. ಭೇದ ಭಾವ ಇಲ್ಲ ಇಲ್ಲಿ. ಜಾತಿ ಗೀತಿ ಭೇದ ಭಾವ ಯಾರಿಗೂ ಏನೂ ಮಾಡಿಲ್ಲ ಯಜಮಾನರು. ಎಲ್ಲರೂ ಒಂದೇ ದೃಷ್ಟಿಲಿ ನೋಡ್ತಾರೆ. ಯಾರಿಗೂ ಇಷ್ಟು ಕಮ್ಮಿ ಕೊಡೋದು ಇನ್ನೊಬ್ಬಂಗಿಲ್ಲ ಇಲ್ಲ. ಆದರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಈ ಫುಲ್ ಮೀಲ್ಸ್ ಅನ್ನೋದು ನೀವು ಇಡೀ ನಮ್ಮ ಬೆಂಗಳೂರಲ್ಲೇ ಆಗಲಿ, ಈ ಸರೌಂಡಿಂಗಲ್ಲಿ 70 ರೂಪೀಸ್ 80 ರೂಪೀಸ್ ಕೊಟ್ಟರು ಸಿಗಲ್ಲ. ಖಂಡಿತವಲ್ಲ. ಅನ್ಲಿಮಿಟೆಡ್ ಫುಡ್ಸು. ಒಂದು ಮುದ್ದೆ ತಿನ್ನು, 2 ಮುದ್ದೆ ತಿನ್ನು, ರೈಸು, ಮೊಸರನ್ನ, 8 ಐಟಮ್ಸ್ ಸರ್ ಆಲ್ಮೋಸ್ಟ್. ಅನ್ನ, ರಸಮ್, ಸಾಂಬಾರ್, ಎನಿ ಒನ್. ಆದರೆ ಅನ್ಲಿಮಿಟೆಡ್. ಇಷ್ಟೇ ಕೊಡೋದು ಸೋಟಲ್ಲ ಅಳ್ತಿ ಹಾಕೋ ಇಲ್ಲ. ಯಾವ ಹುಡುಗರುಗಳು ಆ ಥರ ಮಾಡ್ತಾ ಇಲ್ಲ. ಎಲ್ಲರೂ ಒಂದೇ ಭಾವನೆ, ಎಲ್ಲರೂ ಒಂದೇ ರೀತಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಇವತ್ತು ಚಿರಋಣಿ ಸರ್. ಎಲ್ಲರ ಪರವಾಗೂ, ಜನರ ಪರವಾಗಿ ನಾವು ಚಿರಋಣಿಯಾಗಿದ್ದೀವಿ ಸರ್. ಆಟೋ ಡ್ರೈವರ್ ಸರ್. ಆಟೋ ಡ್ರೈವರ್. ಎಷ್ಟು ಅನುಕೂಲ ಆಗಿದೆ ಈ ತರ ಎಲ್ಲ ಕೆಲಸ ಮಾಡೋ, ಒಳ್ಳೆ ಕೆಲಸ ಅನ್ನದಾನ ಮಾಡೋದು ಸರ್? ಈ ತರ ಅನ್ನದಾನ ಮಾಡ್ತಾ ಇರೋದು ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ? ಖಂಡಿತವಲ್ಲ ಸರ್. ಒಬ್ಬ ಬಡವನಾಗಿ ಹೇಳ್ತಲ್ಲ, ಒಬ್ಬ ಶ್ರೀಮಂತನೂ ಕೂಡ ಬಂದು ತಿಂತಾ ಇದ್ದಾನೆ. ಅವನಿಗೂ ಉಳಿತಾಯ ಆಗ್ತಾ ಇದೆ, ನಮ್ಮಂಥವ್ರಿಗೂ ಉಳಿತಾಯ ಆಗ್ತಾ ಇದೆ. ಆದರೆ ಈ ಥರ ಎಲ್ಲಿದೆ ಸರ್ ಬೆಂಗಳೂರಲ್ಲಿ? ತೋರಿಸಿ ಸರ್, ಒಂದೇ ಒಂದು ಬೆಳಗ್ಗೆ ತೋರಿಸಿ ಸರ್. ಎಡಗೆಲ್ಲ ಬೆಳಗ್ಗೆ ತೋರಿಸಿ, ಎಲ್ಲರೂ ಒಂದು ಕಡೆ ತೋರಿಸಿ. ಎಲ್ಲೂ ಈ ಥರ ಮಾಡಲ್ಲ. ಅನ್ನ ಸಾಂಬಾರು ಕೊಡ್ತಾರೆ, ಒಂಥರ ಎಲ್ಲ ಪ್ರಸಾದ ಕೊಡ್ತಾರೆ ಜೊಪ್ಪೆಯಲ್ಲಿ. ಆದರೆ ಈ ಥರ ಸೌಲಭ್ಯಗಳು ಮಾಡಿಕೊಟ್ಟು, ಬಿಸ್ಲರಿ ವಾಟರ್ ಇದೆ, ಕೂತ್ಕೊಳ್ಳೋ, ಮಳೆ ಬಂದರೆ ನೆನೆಗೆ ಮನುಷ್ಯ ನೆನೆಬಾರ್ದು ಅಂತಲೇ ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಜಾಗ ಇದೆ ನೋಡಿ ವಿಡಿಯೋ ನೋಡಿ. ಆ್ಯಕ್ಚುಲಿ ಈ ಥರ ಎಲ್ಲೂ ಈ ಥರ ಸೌಲಭ್ಯ, ಬೊಪ್ಪೆ ಸಿಸ್ಟಮು ಎಲ್ಲ ಯಾವ್ದು ದೇವಸ್ಥಾನ ಫಂಕ್ಷನ್ ಆಯ್ತಾರೆ ಒಂದು ಬೊಪ್ಪೆ ಕೊಟ್ಬಿಟ್ಟು ಹಿಂಗೆ ಕಳಿಸ್ಬಿಡ್ತಾರೆ. ಇವರು ಆ ಥರ ಜನಗಳನ್ನ ನೋಡ್ತಾ ಇಲ್ಲ, ನಮ್ಮ ಕುಟುಂಬದ ಥರ ನೋಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಮಸ್ತೆ. ಮಾತೃದೇವೋಭವ ಪಿತೃದೇವೋಭವ ಎಂಬ ಸನಾತನ ಸಂಸ್ಕೃತಿಯಂತೆ ಡಾಕ್ಟರ್ ಬಿ ಗಿರೀಶ್ ಸರ್ ಅವರು ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮೂಲಕ ಇಲ್ಲಿ ಅಂಗವಿಕಲರಾಗಿರುವ 5 ವರ್ಷಗಳ ಸತತ ಕಾಲದಿಂದ ಅನ್ನಸಂತರ್ಪಣೆ ನಡೆಸ್ತಾ ಇದ್ದಾರೆ. ಶ್ರಮಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರಿಗೆ ಒಂದು ಹೊತ್ತಿನ ಊಟಕ್ಕೂ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಅಂಥದ್ರಲ್ಲಿ ಇವರು ನಿರಂತರವಾಗಿ ಅನ್ನ ಸಂತರ್ಪಣೆ ನೀಡ್ತಾ ಇದ್ದಾರೆ. ತುಂಬಾ ಅನುಕೂಲ ಆಗಿದೆ. ಎಲ್ಲ ಶ್ರಮಿಕ ವರ್ಗದವ್ರಿಗೆ, ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ತುಂಬಾ ಅನುಕೂಲ ಆಗಿದೆ. ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ. ಯಾವುದೇ ಏನೋ ಮಾಡ್ಬೇಕು, ಸುಮ್ಮನೆ ಮಾಡಬೇಕು ಅಂತೇಳಿ ಯಾವುದೋ ಒಂದು ಏನೋ ಮಾಡಿ ಇದು ಮಾಡಲ್ಲ. ಮುದ್ದೆ, ಅನ್ನ ಸಾಂಬಾರು, ಕಾಳು, ಈ ಥರ ಮೊಸರನ್ನ, ಅದ್ರ ಜೊತೆ ಬೋಟಿ, ಪೌಷ್ಟಿಕತೆ ಇರುವಂಥ ಆಹಾರವನ್ನು ಎಲ್ಲ ನೀಡ್ತಾ ಇದ್ದಾರೆ ತುಂಬ ವರ್ಷದಿಂದ. ತುಂಬ ಧನ್ಯವಾದಗಳು ಅವರಿಗೆ. ನಾನು 1 ವರ್ಷದಿಂದ ಬರ್ತಿದ್ದೆ. ನನಗೆ ಇತ್ತೀಚೆಗೆ ಈ ಥರ ಅಪಘಾತ ಆಗಿ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ನಾನು 1 ವರ್ಷದಿಂದ ನಿರಂತರವಾಗಿ ಮಧ್ಯಾಹ್ನ ಬರ್ತಾ ಇದ್ದೆ. ತುಂಬ ಶ್ರಮಿಕರಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇರ್ತಾರೆ. ಈ ಥರ ಏನೋ ಸಮಸ್ಯೆ ಆಗಿ ಅಚಾನಕ್ ಆಗಿರ್ತದಲ್ಲ, ಇದು ಒಂದು ಹೊತ್ತಿನ ಊಟ, ಅದು ಎಷ್ಟೋ ಅದನ್ನ ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಹೆಲ್ಪ್ ಆಗುತ್ತೆ, ಉಪಯೋಗ ಆಗುತ್ತೆ ಅವ್ರಿಗೆ. ಇದೇ ರೀತಿ ಇನ್ನೂ ಹೆಚ್ಚಿನ ಅನ್ನ ಸಂತರ್ಪಣೆ ಒಳ್ಳೆ ಕಾರ್ಯ ಮಾಡೋ ಶಕ್ತಿ ಅವರಿಗೆ ರಾಧಾಕೃಷ್ಣ ಟ್ರಸ್ಟ್ಗೆ, ಡಾಕ್ಟರ್ ಬಿ ಗಿರೀಶ್ ಸರ್ ಅವರಿಗೆ ದೇವ್ರು ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಅದು ಎಲ್ಲರಿಗೂ ಇವಾಗ ಸಿಕ್ಕಲ್ಲ ಸರ್. ಅನುದಾನ ಮಾಡೋ ಇವಾಗ ಎಲ್ಲರಿಗೂ ಸಿಕ್ಕಲ್ಲ. ಏನೋ ಪುಣ್ಯಾತ್ಮರು ಸಿಕ್ಕಿದೆ, ಅನುದಾನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಿತ್ಕೊಂಡು ತಿನ್ನೋ ಜನನೇ ಜಾಸ್ತಿ. ಅಂಥದ್ರಲ್ಲಿ ಅನುದಾನ ಮಾಡ್ತಾ ಇರೋದು ಭಗವಂತ ಅವ್ರನ್ನ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಮಾಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಆ ಪುಣ್ಯಾತ್ಮನ ಭಗವಂತ ಕುಟುಂಬನೆಲ್ಲ ಚೆನ್ನಾಗಿ ಮಾಡಲಿ ಅಂತ ಕೇಳಕ್ಕೆ ಆಸೆ ಪಡ್ತೀನಿ ಸರ್. ಇಲ್ಲ ಸರ್, ಇದೇ ಮೊದಲನೇ ಬಾರಿ ಫಸ್ಟ್ ಟೈಮ್ ಬಾಡಿಗೆ ಬಂದಿದ್ವಿ. ಆಟೋ ಡ್ರೈವರ್ ನಾವು ನೋಡಿದ್ವಲ್ಲ, ಹೀಗಾಗಿ ಎಲ್ಲ ಅಫಿಷಿಯಲ್ ಥರನೂ ಊಟ ಮಾಡ್ತಾ ಇದಾರಲ್ಲ, ಬರೀ ಏನು ನೋಡೋಣ ಅಂದ್ಬಿಟ್ಟು ಬಂದ್ವಿ. ಅನುದಾನ ಹಾಗಾಗಿ ಊಟ ಮಾಡ್ತಾ ಇದ್ವಿ ಸರ್. ಅನ್ನ ಸಾಂಬಾರು ಹಾಕ್ಸ್ಕೊಂಡಿದ್ದೀನಿ, ಇದು ಹಾಕ್ಕೊಂಡಿದ್ದೀನಿ. ಬೇರೆ ಏನು ಇದು ಮಾಡ್ತಾ ಇದ್ದಾರೆ ಅಂತ ನೋಡಿಲ್ಲ. ಇನ್ನು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ತಿಮ್ಮೇಗೌಡ ಅಂದ್ಬಿಟ್ಟು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಾನು ಹತ್ತತ್ರ ಅಂದ್ರೂ ಇಲ್ಲಿ ನಾನು ಒಂದು 7 ತಿಂಗಳಿಂದ ನಾನು ಬಂದು ಹೋಗ್ತಾ ಇದ್ದೀನಿ. ರೆಗ್ಯುಲರ್ ಆಗಿದ್ದಾರೆ. ನಾನು ಹ್ಯಾಂಡಿಕ್ಯಾಪ್ಟು. ನನಗೆ ಮುದ್ದೆ ಊಟ ಫಸ್ಟ್ ಫೆಸಿಲಿಟಿ, ನಮಗೆ ಹ್ಯಾಂಡಿಕ್ಯಾಪ್ ಏನಿದ್ದಾರೆ ಅವ್ರಿಗೆ ಬಂದ್ಬಿಟ್ಟು ಫುಲ್ಲು ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಬಂದ ತಕ್ಷಣ ನನಗೆ ಫಸ್ಟ್ ಮುಖತೆ ಹೋಗ್ಬಿಟ್ಟು ನನಗೆ ಅನ್ನ ಕೊಟ್ಬಿಟ್ಟು ಇದು ಮಾಡ್ಬಿಟ್ಟು ಕಳಿಸ್ತಾರೆ. ಮುದ್ದೆ, ಸಾಂಬಾರು, ಆಮೇಲೆ ರೈಸು, ಮೊಸರನ್ನ, ರಸಮ್ಮ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೇದಾಗುತ್ತೆ. ಯಾರು ಪುಣ್ಯವಂತರು ಅವರು ರಾಧಾಕೃಷ್ಣ ಅವರು
ಖಂಡಿತವಾಗ್ಲೂ ಅವ್ರ ಪರಂಪರೆ ಬಂದ್ಬಿಟ್ಟು ತುಂಬ ಚೆನ್ನಾಗಿರಲಿ ಅಂತ ಮಾಡ್ಬಿಟ್ಟು ನಾವು ಬಯಸ್ತೀವಿ. ಅನ್ನದಾತ ಸುಖಿ ಭವ. ನನ್ನ ಹೆಸರು ಮುತ್ತುರಾಜ್ ಅಂತ. ಸರ್ ಸಂತೋಷ, ಊಟ ಬಂದು ಹಸು ನಮ್ಗೆ ಹಿಂಗಿಸ್ತಾ ಇದ್ದಾರೆ. ಅವ್ರ ದೇವರು ಆಯುಷು ಆರೋಗ್ಯ ಚೆನ್ನಾಗಿ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿರ್ಲಿ ಸರ್. ಡೈಲಿ ಮುದ್ದೆ, ಸಾರು, ಮೊಸರನ್ನ, ರಸಮ್ಮು, ಸಂಡಿಗೆ. ಹಬ್ಬಗಳಲ್ಲಿ ಸಂತೋಷ ಸರ್. ತುಂಬ ಅವ್ರಿಗೆ ಹಸು ಬಂದವ್ರಿಗೆ ಹಿಂಗಿಸ್ತಾರೆ ನೋಡಿ, ಅದು ತುಂಬ ಪುಣ್ಯ ಅಂತಾರೆ. ಇದ್ರ ಮುಂದೆ ಯಾವುದೂ ಇಲ್ಲ ಸರ್. ತುಂಬ ಅನುಕೂಲ ಮಾಡಿ ಬಡವರಿಗೆ ದೇವರು ಇಷ್ಟು ತೃಪ್ತಿ ಪಡ ನಾವು ಅಲ್ವೇ. ಹಸು ಭಗವಂತ ಕಾಪಾಡ್ತಾವನೆ ಅಷ್ಟೇ. ನೋಡ್ರ ಸಂತೋಷ. ಅಯ್ಯಪ್ಪ ಅವ್ರ ಬಗ್ಗೆ ಹೇಳ್ಬಾರ್ದು. ಸಂತೋಷ, ಚೆನ್ನಾಗಿರ್ಲಿ. ನಾನು 2 ವರ್ಷದಿಂದ ಬರ್ತೀನಿ ಸರ್. ಬರ್ತೀನಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಸರ್. ಚೆನ್ನಾಗಿದೆ ಸರ್. ಇಷ್ಟೇ ನಮಗೆ. ಶುಗರ್ ಇದೆಯಲ್ಲ, ನಮಗೆ ಬಂದು ಉಣ್ಕೊಂಡು ಹೋಗ್ತೀವಿ. ರಾಜಮ್ಮ ಅಂತ ಸರ್. ಊಟ ಎಲ್ಲ ಚೆನ್ನಾಗಿದೆ ಸರ್. ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಮುದ್ದೆ, ಮೊಸರನ್ನ, ರಸಾನ್ನ ಎಲ್ಲ ಕೊಡ್ತಾರೆ ಸರ್. ಸಂತೋಷದಿಂದ ಕೊಡ್ತಾರೆ ಸ್ವಾಮಿ. ಅವ್ರು ಚೆನ್ನಾಗಿ ಇಕ್ಕಿರ್ಲಿ, ಅವ್ರನ್ನ 100 ವರ್ಷ ಬದುಕಿರ್ಲಿ, ಅವ್ರ ಮಕ್ಕಳು ಅವ್ರ ಹೆಂಡತಿ ನೆಮ್ಮದಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತೀವಿ ಸ್ವಾಮಿ. ಲಕ್ಷ್ಮಮ್ಮ. ಚೆನ್ನಾಗೈತೆ ಸರ್, ಚೆನ್ನಾಗಿದೆ. ಇಲ್ಲಿ ಒಬ್ರು ಅಲ್ಲಿ ಪಾರ್ಕ್ ಹತ್ರ ಒಬ್ರು ಹೇಳಿದ್ರು ಸರ್, ಅಲ್ಲಿ ಫ್ರೀ ಕೊಡ್ತಾರೆ ಅಂತಂದ್ರು. ನಾವು ಅಲ್ಲಿಂದ ಕಂಟಿನ್ಯೂ ಬರ್ತೀವಿ ಸರ್. ಒಂದು ತಿಂಗಳಾಯ್ತು ನಾವು ಗೊತ್ತಾಯ್ತು. ಮುದ್ದೆ, ಸಾಂಬಾರು, ಅನ್ನ, ರೈಸ್, ಹಪ್ಪಳ ಎಲ್ಲ ಕೊಡ್ತಾರೆ. ಎಲ್ಲ ಹೊಟ್ಟೆ ತುಂಬ ಕೊಡ್ತಾರೆ. ಇನ್ನೊಂದ್ ಸತ ಹೋದ್ರೆ ತುಂಬಾ ಕೊಡ್ತಾರೆ. ಬೇಡ ಅನ್ನಲ್ಲ, ಕೊಡ್ತಾರೆ. ನಾವು ಫುಲ್ ಟ್ಯಾಂಕ್ಸ್ ಹೇಳ್ತೀವಿ. ಅಂತವ್ರು ಇರ್ಬೇಕು ಸರ್. ನಮ್ಮ ಅನ್ನನೇ ಬೇಕಲ್ವ ಸರ್. ದುಡ್ಡು ಎಷ್ಟು ದಿನ ಇರ್ತದ? ಅನ್ನ ಕೊಟ್ರೆ ಎಷ್ಟು ಇದಾಗ್ಬಿಡ್ತದೆ. ಚಿಟ್ಟಿಯಮ್ಮ ಸರ್. ಸುಮಾರು ಒಂದು 2-3 ದಿನದಿಂದ ಬರ್ತಾ ಇದ್ದೀನಿ ಸರ್. ನಾವು ರೂಮಲ್ಲಿ ಇರೋದು, ಅನುಕೂಲ ಆಗ್ತಾ ಇದೆ. ಕೆಲಸ ನಮ್ದು ಸೆಕ್ಯೂರಿಟಿ, ನೈಟ್ ಹೋಗ್ತೀವಿ, ದೇವತ್ತು ಊಟ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ಫೆಸಿಲಿಟಿ, ಚೆನ್ನಾಗಿದೆ ಆಗುತ್ತೆ ಸರ್. 70-80 ರೂಪಾಯಿ ಆಗುತ್ತೆ ಸರ್. ಸೇವ್ ಆಗುತ್ತೆ ಸರ್. ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಈ ಕಾಲದಲ್ಲೆಲ್ಲ ಬರೀ ಎಲ್ಲ ಜನ ದೇಶದವರ ಜಾಸ್ತಿ ಸರ್, ಪ್ರೀತಿಸೋರು ಕಮ್ಮಿ. ದೇವ್ರು ಚೆನ್ನಾಗಿ ಇಕ್ಕಿರ್ತಾರೆ ಸರ್. ಯಾರೋ ಹೇಳಿದ್ರು ನನಗೆ, ಯಾರೋ ಊಟ ಮಾಡ್ತಾ ಇರೋರು ಹೇಳಿದ್ರು. ನಾವು 2-3 ತಿಂಗಳಿಂದ ಬರ್ತಾ ಇದ್ದೀವಿ. ಎಲ್ಲ ದೇಶದವರೇ ಜಾಸ್ತಿ, ಜನಗಳನ್ನ ಪ್ರೀತಿಸಿ ಇಷ್ಟಪಡೋರು ಕಮ್ಮಿ. ದೇವ್ರು ಚೆನ್ನಾಗಿ ಇಕ್ಕಿರ್ತಾರೆ ಸರ್. ಖಂಡಿತ. ಹರೀಶ್ ಕುಮಾರ್ ಅಂತ. ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಊಟ ಇವತ್ತಿನ ದಿನಗಳು ಕೊಡ್ತಾ ಇದ್ದಾರೆ. ಇವಾಗಿಂದಿಲ್ಲ ಸರ್. ಅದು ಒಂದು ಸುಮಾರು ದಿನದಿಂದ ಕೊಡ್ತೀವಿ. ನಾನು ಮಧ್ಯೆ ಯಾವಾಗ ಈ ಕಡೆ ಬಂದಾಗ ಊಟ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ನಾವು ಎಂಪ್ಲಾಯ್ಸ್ ಆದ್ರೂ ಈ ಊಟ ನಮಗೆ ಭಾಳ ರುಚಿಯಾಗಿರ್ತಿತ್ತು. ಯಾಕೆಂದರೆ ಸಾರ್ವಜನಿಕರಿಗೆ ಅಂತ ನಾವು ಇದು ಮಾಡುವಾಗ ಅವು ಭಾಳ ಊಟ ಚೆನ್ನಾಗಿದೆ. ಇವತ್ತಿನ ಊಟ ಮುದ್ದೆ, ಅವರೆಕಾಳು ಸಾರು, ರಸ, ಮೊಸರು, ಅನ್ನ, ರೈಸ್ ಮತ್ತು ಸಾಂಬಾರು ಕೊಡ್ತಾ ಇದ್ದಾರೆ. ಭಾಳ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ತಮಗೂ ಸಹ ನಾನು ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಸರ್. ನಮ್ಮ ಹೆಸರು ಎಂ ಲಕ್ಷ್ಮಣ ಅಂತ. ಎಂಪ್ಲಾಯ್ಸ್ ರಿಟೈರ್ಡ್. ನಾನು ಸ್ಕೌಟ್ ಎಂಪ್ಲಾಯ್, ಪ್ರೆಸಿಡೆಂಟ್ ಸ್ಕೌಟು ನಾನು ಹಿಂಗೆ ಎಲ್ಲರಿಗೂ ಒಂದು ಚಾಕ್ಲೇಟ್ ಕೊಡ್ತಾ ಇರ್ತೀನಿ ಎಲ್ಲ ಕಡೆ ಹೋದ್ರು. ಯಾಕೆಂದರೆ ಅವರು ಅಂತ ನಾವು ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು. ರಾಜಕೀಯವ್ರಿಗೆ ಎಲ್ಲರೂ ನಮ್ಮವರೇ. ಓಟ್ ಆಗೋ ತನಕ ಸುಮ್ಮನೆ ಹಂಗೆ ಹಿಂಗೆ ಅಂತಾರೆ, ಮೈತ್ರಿ ಅಂತಾರೆ. ಅದು ನಾವು ಹೇಳ್ತೀವಿ. ಭಾಳ ಧನ್ಯವಾದಗಳು ಸರ್.